ಸಂತು ಕಳ್ತನ ಮಾಡ್ತಾನಂತೆ ಕಳ್ತನ. ಅಪ್ಪಯ್ಯ ಸರ್ 1990 ಲೇಟೆಸ್ಟ್ ಮಾಡ್ಲು ಸಿಂಗಲ್ ಓನರ್ ಆರ್ಸಿ ಮೇಲೆ ಐತೆ 3-4 ಜಡ್ದಾಡೋರ್ ಅಷ್ಟೇ ಸರ್. ಗೇರ್ ಎಷ್ಟು ಸ್ಮೂತ್ ಆಗಿ ಬೀಳುತ್ತಂದ್ರೆ ಯಾವಾಗ್ಲೂ ಮುಂದೊಬ್ಬ ನಿಕ್ಕೊಂಡಿರ್ಬೇಕು ದೊಬ್ಬಕ್ಕೆ ಸರ್. ಕೀಲೆಸ್ ಎಂಟ್ರಿ ಇದೆ, ಆಮೇಲೆ ತೆಗಿದ್ನಿರಿ ಸರ್. ಪುಷ್ ಸ್ಟಾರ್ಟ್ ಬಟನ್ ಇತ್ತು, ಮುಚ್ಚೋಗೈತೆ. ಈಗ ಒಂಚೂರು ಪುಷ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಸರ್. ಲೆದರ್ ಸೀಟ್ ಅಪಲ್ಸರಿ ಹಾಕ್ಸಿದಾರೆ ಕಸ್ಟಮರ್ ಹೊಸದಾಗಿ, ಮ್ಯಾಟ್ ಫಿನಿಶ್ ಇದೆ ನೋಡಿ ಸರ್. 4 ಹೊಸ JK ಟೈರ್ ಹಾಕ್ಸಿದಾರೆ ಕಸ್ಟಮರ್. ಕೆಸರು ಅಂಟ್ಕೊಂಡೈತೆ, ನಿಮ್ಗೆ ಕಾಣಿಸ್ತಿಲ್ಲ ಅಷ್ಟೇ ಸರ್. ಹೊಸ HSRP ನಂಬರ್ ಪ್ಲೇಟ್ ಕೂಡ ಹಾಕ್ಸಿದೀವಿ, ಆದ್ರೆ ನಂಬರ್ ಇದ್ರದಲ್ಲ ಸರ್. ಇಂಡಿಕೇಟರ್ ನೋಡಿ, 1 ಕಿಲೋಮೀಟರ್ ಇದ್ರು ಎಷ್ಟು ಫೋಕಸ್ ಆಗಿ ಬರ್ತಾ ಇದೆ ಲೈಟು. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇತ್ತಲ್ಲ ನನಗೆ ಸರ್. ಇಂಜಿನ್ ಎಷ್ಟು ಸ್ಮೂತ್ ಇದೆ ಅಂದ್ರೆ 8 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಆದ್ರೆ ದಿಬ್ಬ ಬಂದೇಟ್ಗೆ ಸರ್ ಇಳಿದು ತಳ್ಬೇಕು ಸರ್. 2 ದಿನಕ್ಕೆ RC ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ, ಆದ್ರೆ ಓನರ್ ನೀವೇ ಹುಡುಕೊಂಡ್ ಬರ್ಬೇಕು. ಇದು ರೋಡ್ ನ ಓಡಾಡೋ ಗಾಡಿ ಅಲ್ಲ, 1 ಲೀಟರ್ ಪೆಟ್ರೋಲ್ ಕೊಡ್ತೀನಿ, ಬೆಂಕಿಕೋ. ಚೀಪ್ ಕಸ್ಟಮರ್. ನನ್ನ ಮದುವೆ ಆದ್ಮ್ಯಾಗ ಮನ್ಯಾಗಿನ ಎಲ್ಲಾ ಕೆಲ್ಸಗಳನ್ನ ನಾನೇ ಮಾಡಿ ಮುಗಿಸಿ ಬಿಡ್ತೀನಿ. ಯಾಕಂದ್ರ ರಾತ್ರಿ ಹೆಂಡತಿ ಹೇಳ್ಬಾರ್ದು, ಇವತ್ತ ಕೆಲ್ಸ ಮಾಡಿ ಬಹಳ ಟಯರ್ಡ್ ಆಗಿನಿ, ಇವತ್ತೊಂದ್ ದಿನ ಇರ್ಲಿ ಬಿಡ್ರಿ ಅಂತ. ನಾ ಕೇಳವಲ್ ಇದಕ್ಕೆಲ್ಲ. ಓ ಅಲ್ಲಾಗಿ ಲೆವೆಲ್ಗೆ ಬಂದ ನಮ್ಮ ಅಕ್ಕನ್ ಲವ್ ಮಾಡ್ತಿದ್ದಿಲ್ಲಿನ. ಹೌದು, ನಮ್ಮಪ್ಪ ನಮ್ಮವ್ವ ನಿಮ್ ಮನಿಗ್ ಬರಾಕತ್ತಾರ. ಚಪ್ಪಲ್ ತಗೊಂಡು Population. Chothe cancer. Population. चौथे आंसर पप्पू की लस्सी. पप्पू की लस्सी. पप्पू की लस्सी. ಗೈಸ್, ನಿಮ್ಗೆ 2 ಆಪ್ಷನ್ ಇದೆ. ಆಪ್ಷನ್ ಎ ಬಂದು ನಿಮ್ ವೈಫ್ ಜೊತೆ 3 ಮಂತ್ಸ್ ಒಂದೇ ರೂಮ್ ಅಲ್ಲಿ ಲಾಕ್ ಆಗಿರ್ಬೇಕು, ಆಗ ನಿಮ್ಗೆ 10 ಕೋಟಿ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಇಲ್ಲ ಅಂದ್ರೆ ಆಪ್ಷನ್ ಬಿ. हेलो. हेलो, आपकी बहन की पैन बैंक की जानकारी के लिए ನಾನು ಯಾರ್ಯಾರಿಗೆ ಸಾಲ ಕೊಟ್ಟಿದ್ದೀನಿ ಅದು ಮರಿಬಾರ್ದು ಅಂತವ. ಬಾದಾಮಿ ಗೋಡಂಬಿ ತಿಂದ್ರೆ ಬೇರೆಯವ್ರು ನನಗ್ ಕೊಟ್ಟಿರೋ ಸಾಲಗಳ ನೆನ್ಪು ಬರ್ತಾ ಇದ್ದಾವೆ. ಮೋಸ್ಟ್ಲಿ ಬಾದಾಮಿ ಗೋಡಂಬಿ ಎಕ್ಸ್ಪೈರಿ ಆಗಿತ್ತು ಅನ್ಸುತ್ತೆ, ಅದಕ್ಕೆ ರಿವರ್ಸ್ ಆಗಿಬಿಟ್ಟಿದೆ. ನಾನು ಯಾರ ಹತ್ರನೂ ಸಾಲ ಇಸ್ಕೊಂಡಿಲ್ಲಪ್ಪ. ಗಾಡಿ ರಿಪೇರಿ ಆಗೈತೆ, ನೋಡ್ತೀನಿ ಹೇಳಿ. ನನ್ನ ಫ್ರೆಂಡ್ ನೋಡು ಹಿಂಗೋ ಆರಾಮಾಗಿ AC ಕಾರಲ್ಲಿ ಜಮ್ ಅಂತ ಹೋಯ್ತಾಳೆ. ಡಬ್ಬ ಗಾಡಿಲಿ ಓಡಾಡೋದೇ ಆಗೋಯ್ತು ಯಾವಾಗ. ಕಾರ್ ಡೋರು ಮೆತ್ಕಾಟು ಕಾರಿಗೆ ನಿಮ್ಮ ಅಪ್ಪ ಕೊಡ್ಸಿದ್ದಾರೆ. ನಿನ್ನೆ ಮ್ಯಾಚ್ ಚೆನ್ನಾಗಿತ್ತು ತಾನೇ? ಅದೇನ್ ಚೆನ್ನಾಗಿತ್ತಪ್ಪ, ಅದೇನ ಟಾರ್ಗೆಟ್ ಚೆನ್ನಾಗಿತ್ತೇನಣ್ಣ? ಏನ್ ಚೆನ್ನಾಯ್ತು ಅದ್ರಲ್ಲಿ? ಏನ್ ಚೆನ್ನಾಯ್ತು ಅದ್ರಲ್ಲಿ? ಅಯ್ಯೋ ರಕ್ಷಿತಾ, ಏನಾಯ್ತು ರಕ್ಷಿತಾ?
ಇರೋದ್ ಬರೀ ಕ್ಯಾನ್ಸರ್ ಅಲ್ವೇನೋ? ಏ ನಿನ್ ಕ್ಯಾನ್ಸರ್ ಇರೋದ್ ಮಿಥುನ್ಗೆ ಹೇಳಿದ್ಯಾ? ನಾನ್ ಹೇಳಿಲ್ಲ ಮಿಥುನ್ಗೆ ಈ ಮ್ಯಾಟ್ರಿನ. ನೀವು ಯಾರು ಅವ್ನ್ಗೆ ಹೇಳ್ಬೇಡಿ. ಅವ್ನಿಗೆ ನೀವೇನಾದ್ರು ಹೇಳಿದ್ರೆ ಅವ್ನ್ ಸತ್ತೋಯ್ತಾನೆ. ಹೇಳಕ್ ಹೋಗ್ಬೇಡಿ ಪ್ಲೀಸ್. ಏನದು? ಏನಿಲ್ಲ. ತಿರ್ಗಾ ಈ ಲೋಫರ್ಗಳ ಜೊತೆ ಸೇರ್ಕೊಂಡು ವಿಮಲ್ ತಿಂತ ಇದ್ಯಾ? ಸೂರಿ, ಏನೇ ಆದ್ರೂ ನಮ್ಮ ಅಪ್ಪ ಅಮ್ಮ ಗ್ರೇಟ್ ಅಲ್ವಾ? ಹೌದು, ನಿನ್ ದೃಷ್ಟಿಲಿ ನಿಮ್ಮ ಅಪ್ಪ ಆದ್ರೆ ನಿನ್ಗೆ ದೇವ್ರು, ನಿಮ್ಮಮ್ಮ ಮುದ್ದಾಗಿ ಸಾಕಿರೋ ದೇವತೆ. ಈ ಪ್ರಪಂಚದಲ್ಲಿ ತುಂಬಾ ನೋವು ಅನುಭವಿಸ್ತಾ ಇರೋದು ಅದು ನಿಮ್ಮ ಅಣ್ಣ. ಅತಿ ಬುದ್ಧಿವಂತಲು ನಿಮ್ಮ ಅಕ್ಕ. ಜಗತ್ತಲ್ಲೇ ಸಕ್ಸಸ್ಫುಲ್ ಪರ್ಸನ್ ಅದು ನಿಮ್ ಭಾವ. ಜಗತ್ತಲ್ಲೇ ಯಾರಿಗೂ ಸಿಗ್ದಿರೋ ರಾಕ್ಷಸಿ ಅದು ನಿನಗೆ ಸಿಕ್ಬಿಟ್ಟವಳೆ, ಅದು ನಿಮ್ಮತ್ತೆ ಅಂದ್ರೆ ನಮ್ಮಮ್ಮ. ಈ ಪ್ರಪಂಚದಲ್ಲೇನೆ ಅತಿ ದೊಡ್ಡ ಸೈಲೆಂಟ್ ಕಿಲ್ಲರು ಅದು ನಿನ್ ನಾದ್ನಿ ಅಂದ್ರೆ ನನ್ ತಂಗಿ. ಈ ಜಗತ್ತಲ್ಲೇ ಅತಿ ಮೋಸ್ಕರ ಅದು ನಿನ್ ಮೈದ್ನ ಅಂದ್ರೆ ಅದು ನನ್ ತಮ್ಮ. ಈ ಪ್ರಪಂಚದಲ್ಲಿ ಅತಿ ಸಂತೋಷವಾಗಿರೋದು ಅದು ನಮ್ಮನೆ ಪಕ್ಕದ ಮನೆ. ಇನ್ನ ಹೋದ್ರೆ ಕಿತ್ತೋದ್ ನನ್ ಮಗ, ಡಬ್ಬ ನನ್ ಮಗ, ಕಚಡ ನನ್ ಮಗ, ಯಾವನ್ಗೂ ಸಿಗದೆ ಇರೋ ಕಚಡ, ಕಂತ್ರಿ, ಕಜ್ಜಿ, ನಾಯಿ, ಲೋಫರ್ ಅದು ನಾನು ಅಂದ್ರೆ ನಿನ್ ಗಂಡ. ಮತ್ತ ಅಲ್ಲಿ ಏಲಿಯನ್ಸ್ಗಳು ಚಾಕದು ಹಾಲು ಹೆಂಗ್ ಮಾಡ್ತಾರ ಅಲ್ಲಿ? ಈ ಹೌದಾ, ಈ ಸುಮ್ಮನೆ ಒಂದು ಜರ್ಸಿ ಆಕಳ ನೋಡಿ 80 ಸಾವಿರ ರೂಪಾಯಿ ಕೊಟ್ಟ. ಆಕಳ ಬೇಡ ಏನ್ ನೋಡತ್ರಿ ಹುಳ್ಳಾಗ ಹೆಂಡಿ ಮಾಡಿದವ್ರ ಅದು ಲಾಭತೆ. ಎಮ್ಮಿ ಒಯ್ನು ನೀ ಏನೋ ಎಮ್ಮಿ ಕೂಣ ಹತ್ತಂಗಲ್ಲ ಅಲ್ಲಿ. ಅದಕ್ಕೆ ಆಕಳ ಬಿಳಿದ್ ಜವಾರಿ ಪಾಡಕತ್ತ ಈ ಸೈಡ್ ಓದ್ಲಕ್ಕ ತಾಕತ್. ಮತ್ತೊಂದ್ ಟಾಟಾಸ್ ಮಾಡ್ಕೊಂಡು ಹೋಗ್ಬೇಕತ್ತ. ಹೌದು, ಅದು ಕಷ್ಟ. ಪಪ್ಪು ರಿಕ್ಷಾ ಇಲ್ಲ, ಪಪ್ಪುನ್ ರಿಕ್ಷಾನ ಪಪ್ಪು ಬಾಡಿಗೆ ಬಾಳ ತಗೋತಾನೆ ಏಲಿಯನ್ಸ್ಗಳು ಊರಿಗೆ. ನಾನು ಎಡ್ಡ ಆಡ ಮಾಡೋನು, ಆಡನ ಒಂದ ಹೊಂತ್ಮರಿ ಮಾಡೋನು. ಅವ್ರಿಗೆ ಆಡ ಮಾಡ್ಸಾಕ್ ಹಚ್ಚುನು. ಇತ್ತೂರ್ನ ನಮ್ಮ ಏನ್ ಮಾಡ್ ಹೇಳ ಆಡ್ ಇಳ್ಯಾನ ಅವ್ರಿಗೆ ಮಾಡೋನು. ಹೊಳ್ಳಿ ಅವ್ರ ಕರ್ಸಾಕ ನಮ್ಮ ಮತ್ತಕ್ಕೆ ಬರ್ಬೇಕ. ಅವ್ರು ಹೋನ್ ತಿಳಿದು ತಿಕ್ಕೋ ಪಾಟ್ ನಾವ್ ತಗೊಂಡ್ಬಿಟ್ಟು ಲಾಭ ಮಾಡ್ಕೋದು. ಅಲ್ಲಿ ಹೋಗಿ ಹೊಂತ ಬೆಳಿಸಿ ಕಡೆ ಇಲ್ಲಿ ಬಂದ್ ಮಾರಿಬಿಟ್ನು. ಚಲೋ ಮುದೋಳ ಸಂತಿಗೆ ಹೋಯ್ನು. ಮುದೋಳಕ್ ಬೇಡ, ಮುದೋಳ್ಕ ಹೋನು, ತೊಗಲ್ ಬಾಗಿ ಹೋಯ್ನು. ಅಲ್ಲೊಮ್ಮೆ ವರ್ಗುನು, ಮುದೋಳ್ಕ ಒಂದ್ ವರ್ಗುನು. ಇವು ಎಮ್ಮಿ ಅದು ಜರ್ಸಿ ಹಾಕ ಇಳ್ತೈತಿಕೋ, ಜಮ್ಕಣಿ ಸಂತಿಗೆ ಬೆಸ್ತಾರ ತೊಗೊಂಡ್ ಬಂದ ಬಿಡ್ನು. ಫಸ್ಟ್ಕ ಹಾಲ್ ತರಲ್ಲ, ಹೆಪ್ಪಚ್ಚ ಮೊಸರು ಮಣ್ಣು. ಏಲಿಯನ್ಸ್ ಮೊಸರು ತಿಂತಾರ. ಮೊಸರ, ಹಿಂಡಿ, ಜೋಳದ ರೊಟ್ಟಿ, ಚಜ್ಜಿ ರೊಟ್ಟಿ, ಹಸಿ ಖಾರ, ಜಾಸ್ತಿ ಹಾಕೋನು, ಕೆಂಪ್ ಮೆಣಸಿಕಾಯಿ ಅದು ಎಲ್ಲವೇನು ಇಲ್ಲಿವ. ಒಟ್ಟೊಂದ್ ಪಾಲ್ತು ಮಂದಿ ಪ್ರಾವಿಷನ್ ಸ್ಟೋರ್ ಅತ್ತಿತ್ತು. ಮತ್ತ ಇವ ಏಲಿಯನ್ಸ್ಗಳು ಮದಿವಾಗ ಪೆಂಡಲ್ ಹಾಕಾಕದು ಇಲ್ಲಿಯವ್ರನೋ ಬೇಸ್ ಸೌಂಡ್ಗಳು. ನಿಮ್ ಲವರ್ ನಾ ಬ್ಯಾರೆಯವ್ರ ಮದುವೆ ಆತಪ್ಪ ಅಂದ್ರೆ 2 ತಿಂಗಳು ಅಳ್ಬೋದು. ಅದೇ ನಿಮ್ ಲವರ್ ನೀವ ಮದುವೆ ಆತಪ್ಪ ಅಂದ್ರೆ ಜೀವನ ಪೂರ್ತಿ ಅಳ್ಬೇಕಾಗ್ತೈತಿ. ನಿಮ್ ಲವರ್ ನಾ ಬ್ಯಾರೆಯವ್ರ ಮದುವೆ ಆತಪ್ಪ ಅಂದ್ರೆ ರಿಸೆಪ್ಷನಾ? ನಾನು 306 ರೂಮ್ ನಂಬರ್ ಇಂದ ಮಾತಾಡ್ತಿದ್ದೇನೆ. ನಂದು ಮತ್ತೆ ನನ್ನ ಹೆಂಡತಿದು ಜೋರ್ ಜಗಳ ಆಗಿದೆ ರೂಮಲ್ಲಿ. ಈಗ ಅವಳು ಬಾಲ್ಕನಿಂದ ಹಾರ್ಲಿಕ್ಕೆ ರೆಡಿ ಆಗಿದ್ದಾಳೆ. ಸಾರಿ ಸರ್, ಅದು ನಿಮ್ಮ ಪರ್ಸನಲ್ ಪ್ರಾಬ್ಲಮ್, ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಅದು ನಂಗೆ ಗೊತ್ತು ನನ್ನ ಪರ್ಸನಲ್ ಪ್ರಾಬ್ಲಮ್ ಅಂತ. ಬಟ್ ಇಲ್ಲಿ ಬಾಲ್ಕನಿ ಡೋರ್ ಓಪನ್ ಆಗ್ತಿಲ್ಲ, ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ಶಾಂಬ, ಶಾಲ್ಯಾಗ ಸರ್ ನೀವ್ ಮುಂದೆ ಏನಾಗ್ತಿ ಅಂತೇಳಿ ಕೇಳಿದ್ರ ಪೊಲೀಸ್ ಆಗ್ತೇನೆ ಅಂತೇಳಿ ಅಂದಿದ್ದೆ ಅಲ್ಲ ನೀನು? ನಂದೇನ್ ಮಾಡ್ತೀವಿ ಬಿಡ್ಲೆ, ಒಳಗೆ ಡಿ ಸಿ ಸಾಹೇಬ್ ಅದ ಮುಖ್ಯ. ಸರ್
ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಯಾವ್ದು ಬೇಕಿತ್ತು ನಿಮ್ಗೆ? ಒಂದು ಶರ್ಟ್ ತೋರಿಸಿ ಮೇಡಮ್. ಹಾ, ಈ ಟೈಪ್ ಅಲ್ಲಿ ಆಗ್ಬೋದಾ? ಈಗ ಸ್ವಲ್ಪ ಟ್ರೆಂಡಿಂಗ್ ಇರೋದು. ಟ್ರೆಂಡಿಂಗ್ ಉಂಟಾ? ಓಕೆ ಮೇಡಮ್. ಎಷ್ಟು ಇದಕ್ಕೆ? ಅದಕ್ಕೆ 500 ಸರ್. ಓಕೆ ಓಕೆ. ಇದಕ್ಕೆ ಒಂದು ಮ್ಯಾಚಿಂಗ್ ಒಂದು ಪ್ಯಾಂಟ್ ಇದ್ರೆ ತೋರಿಸಿ. ಇದು ಒಳ್ಳೆ ಮ್ಯಾಚ್ ಆಗ್ತದೆ ಸರ್ ಇದಕ್ಕೆ. ಹೌದಾ? ಪರ್ಫೆಕ್ಟ್ ಮ್ಯಾಚ್. ಎಷ್ಟು? ಅದಕ್ಕೆ ಸರ್ 500 ಸರ್. ಹೌದಾ? ಓಕೆ. ಇದು ಒಳ್ಳೆ ಮ್ಯಾಚ್ ಆಗ್ತದಲ್ಲ? ಹೌದು ಸರ್. ಒಳ್ಳೆ ಚಂದ ಕಾಣ್ತದೆ. ಒಟ್ಟು ಎಷ್ಟಾಯ್ತು ಮೇಡಮ್? ಒಟ್ಟಿಗೆ 1000 ಆಯ್ತು ಸರ್. ಎಂತ ಮಾರೆ, 10 ಅಂಗಡಿ ಇತ್ತು ನಂಗೆ, ಆದ್ರೆ ಸಹ ಹುಡುಕಿಕೊಂಡು ಇಲ್ಲಿಗೆ ಬಂದದ್ದು ನಾನು. ಇಷ್ಟು ದೊಡ್ಡ ಅಂಗಡಿ ಮಾಡಿದ್ದೀನಿ ಮಾರೆ, ಒಂದು ಆಫರ್ ಇಲ್ವ ಎಂತ ಸರ್? ಆಫರ್ ಇಲ್ಲದೆ ಬೇಡ ನಂಗೆ. ಸರ್ ಬನ್ನಿ ಸರ್, ನಿಮಗಿಲ್ಲದ ಆಫರ್ ಸರ್. ಇವಾಗ ಒಂದು ಆಫರ್ ಹೇಳ್ತೇನೆ ನೋಡಿ, ನಾಳೆ ಸಹ ಬರ್ಬೇಕು. ಎಂತ ಸರ್ 1000 ಕೊಟ್ಟು ಈ ಪ್ಯಾಂಟ್ ಜೊತೆಗೆ ಇದನ್ನ ಫ್ರೀ ತಗೊಂಡೋಗಿ. 1000ಗೆ ಪ್ಯಾಂಟ್, ಅದಕ್ಕೆ ಆಫರ್ ಅಲ್ಲ. ಎಂತ ಹುಚ್ಚುಂಡ ನಂಗೆ, ಎಂತ ಮಂಗ ಅಂತ ಎನಿಸಿದ್ದೀರಾ ನಾನು? ಎಂತ ಅಷ್ಟು ಗೊತ್ತಾಗುದಿಲ್ಲ ಅಂತ ಎನಿಸಿದ ನೀವು? ಪ್ಯಾಂಟಿಗೆ 1000 ಕೊಟ್ಟು ಇದು ಫ್ರೀ ಅಲ್ಲ, ನಂಗೆ ಎಂತ ಗೊತ್ತಾಗುದಿಲ್ಲ ಅಂತ ಎನಿಸಿದ್ದೀರಾ? ಎಂತ ಸಾರಿ? ನಿಮಗೆ ಆಗುದಿದ್ರೆ ಶರ್ಟ್ಗೆ 1000 ಕೊಟ್ಟು ಇದನ್ನು ಫ್ರೀ ಕೊಡಿ. ಯಾವ ಹುಚ್ಚ ಮಾರ, ಒಂದು ಪ್ಯಾಂಟ್ ಹಾಕೊಂಡು ಹಂಗಿಲ್ಲ ಓಡಾಡ್ಲಿಕ್ಕೆ ಆಗ್ತದ? ಒಂದು ಹಂಗೆ ಹಾಕಿದ್ರೆ ಚಡ್ಡಿಯಲ್ಲಿ ಆದ್ರೂ ಹೋಗ್ಬೋದು. ಆಯ್ತು ಸರ್. ಆಗುದಿದ್ರೆ ಕೊಡಿ, ಇದು 1000ಕ್ಕೆ ಇದು ಫ್ರೀ ಕೊಡಿ ನೋಡುವ. ಆಯ್ತಾಯ್ತು, ತಗೊಂಡೋಗಿ. ಆಯ್ತಾ? ಕೊಡ್ತೇನಾ? ಓಕೆನಾ? 1000 ಕೊಡಿ ಸಾಕು. ಥ್ಯಾಂಕ್ ಯು. ಮಾರ್ನಿಂಗ್ ಪ್ಯಾಕ್ ಮಾಡಿ. ಇದು ಅದ್ರೊಂದು ಆಫರ್ ಅಪ್ಪ. ನಾಳೆಲ್ಲ ನಾಡಿ ದಿವಸ ಬರ್ತೇನೆ ನನ್ನ ಮಂಗ ಮಾಡೋದು ಬೇಡ ಆಯ್ತಾ? ಸರ್ ನಾಳೆ ಸಹ ಬನ್ನಿ ಸರ್. ನಾಳೆ ಸಹ ಬನ್ನಿ. ನಾಳೆ ಸಹ ಬರ್ತೇನೆ ನಾನು. ಈಗ ನಾನು ಕೇಳಿದ ಆಫರ್ ಕೊಡಿ ನೀವು. ನಾಳೆ ಒಂದು 10 ಜನರನ್ನು ಕರ್ಕೊಂಡು ಬರ್ತೇನೆ ಲಾರಿಯಲ್ಲಿ ಹಾಕಿ. ಮಾರ್ನಿಂಗ್. ಅವಳಿಗೆ ಗೊತ್ತೇ ಇಲ್ಲ ಮಾರೆ, ಗೊತ್ತಾಗೋ ಮುಂಚೆ ಓಡಿ ಹೋಗ್ಬೇಕು. ಡೈಲಿ ಇಂಥದೇ ಬಕ್ರ ಬಂದ್ರೆ 2 ಬ್ರಾಂಚ್ ಓಪನ್ ಮಾಡ್ಬೋದು. ಹಲೋ ಹಲೋ, ಹೇಳ್ ಮಮ್ಮಿ. ಹೆಂಗಿದ್ಯಮ್ಮ? ಸಾಯ್ಕಾಗಿದ್ದೀನಮ್ಮ. ನಾನ್ ಬಿಡು ಎಲ್ಲ ಒಂದಕ್ಕೆ ಹೋಗ್ತಾಳಂತ ಸುಮ್ನಾದೆ ಕಣೆ, ಇಲ್ಲಾಂದ್ರೆ ನಿನ್ ಗ್ಯಾರಂಟಿ ಹೋಗಕ್ ಬಿಡ್ತಿರ್ಲಿಲ್ಲ. ನಮ್ಮನ್ನೆಲ್ಲ ತೊರೆದು ಸಂಬಂಧಗಳನ್ನೆಲ್ಲ ಹರಿದು ಚೀಟಿ ಬರ್ದು ಆ ಮೋಟ್ ಪಡೆ ನೆಗೆದು ಓದಲ್ಲಿ ಬಂದ್ಬಿಡಮ್ಮ ಇವತ್ತಾದ್ರು. ಇಲ್ಲ ಮಮ್ಮಿ, ಕಟ್ಕೊಂಡಿದ್ದೀನಿ, ಕಷ್ಟನೋ ಸುಖನೋ ಜೊತೆಲೇ ಬಾಳ್ತೀನಿ. ಸುಖ ಅಂಬದ್ ಸಾಸಿವೆ ಅಷ್ಟು ನೋಡ್ಲಿಲ್ವಲ್ಲೇ ನೀನು? ಅಲ್ಲಿ ಅಂಗಡ ನನ್ನ ಮಗ ಅದಿನ್ನೇನ್ ಅರ್ಧೋಯ್ತಿದ್ದ ನಿನ್ಗೆ? ಪ್ರೀತಿ ಮಮ್ಮಿ. ನಿನ್ ಪ್ರೀತಿ ಗೀತಿ ಎಲ್ಲ ಮುದುರಿಕ್ಕಿ ಮೆಡ್ತಾಣ ಮಕ್ಕೆಸ್ ಬಾರಮ್ಮ. ಮೊನ್ನೆಲ್ಲ ಕೊಳ್ಳಿ ಸೌದೆ ತಂಡ್ ಕಣ್ಣಕ್ ತುರಿಕಿದ್ನಂತಲ್ಲಮ್ಮ, ಹೆಂಗ್ ಕಾಣುತ್ತೇನೆ ಕಣ್ಣು? ದೂರದ್ ಕಾಣಲ್ಲ ಮಮ್ಮಿ, ಇದನ್ಯಾರು ಅವರೇ ಹೇಳಿದ್ರ ನಿಮ್ಮ ಹತ್ರ? ಲೇಲಿ ಕಣ್ಣು ಕಪ್ಪಳ ಸುಟ್ರು ಇನ್ನು ಅವ್ರು ಇವ್ರು ಅಂತೀಯಲ್ಲ ಮನೆಯಾಳನ್ನ ನೋಡೆ. ಅವೆಲ್ಲ ಬೇಡ, ನಿಮ್ಮಿಬ್ರು ಮಧ್ಯೆ ಏನ್ ನಡೆದಿಲ್ಲ ತಾನೆ ಅಂತದು? ಮತ್ ಬಾರಮ್ಮ ಬೈಗಿಂದ ಬಸ್ಸಿಗೆ. ಇನ್ನೊಂದ್ ತಿಂಗಳು ಮಮ್ಮಿ. ಯಾಕೆ ಈಗ್ಲೇ ಬಾರಮ್ಮ? ಇವಾಗ 4 ತಿಂಗಳಾಗೈತ್ ಮಮ್ಮಿ. ಲೇಲಿ ಪಾಪ್ರ ಗೆಟ್ಟಳ ಈಗಿನ ಅಂತದೇನ್ ನಡೆದಿಲ್ಲ ಅಂದಲ್ಲಿ? ನಾನ್ ಜಗಳ ಅನ್ಕೊಂಡೆ. ಅಡ್ಬಿಟ್ಟು ನನ್ ಮಗ ಏನ್ ಮಾಡ್ತಾನಲ್ಲಿ? ಅವ್ರು ಶೇವಿಂಗ್ ಮಾಡ್ಕೋತಾ ಇದಾರೆ. ಬೆಳಿಗ್ಗೆ ಗಡ್ಡ ಕೆರ್ಕೊಂಡ್ ವಿಧಾನಸೌಧಕ್ಕೆ ಹೋಗ್ತಾನಂತೆ, ಹಿಡ್ಕೊಂಡ್ ಎಳಿಲಾರೆ ಬ್ಲೇಡ್ ತಾಂಡ ಗ್ವಾಮಳ್ ಗಿಮಳೆಲ್ಲ ಹರಿದು ಹಂಗೆ. ಅಯ್ಯೋ ಬಿಡ್ತು ಅನ್ನು ಮಮ್ಮಿ. ಹೋಗ್ಲಿ, ಅಪ್ಪ ಹೇಗಿದ್ದಾರೆ? ಅಪ್ಪಯ್ಯ ಅಪ್ಪನ್ ಸುಪ್ಪಣ್ಣ ಆಗ್ಯಾವ ನೀನ್ ಮಾಡ್ರ ಗನಂದಾರಿ ಕೆಲ್ಸಕ್ಕೆ. ಒಂದ್ ಹೊತ್ನಾಗ ಬತ್ತ ನೀರ್ ಕಡಿಕೆ ಸರ್ವತ್ನ ಎಲ್ಲ ಮನಿಕೊಂಡಾಗ. ಸರಿ ಮಮ್ಮಿ, ಅವ್ರೇನೋ ಹೊಡಿಯಕ್ ಬರ್ತಾರೆ, ಹೊಡಸ್ಕೊಂಡ್ ಫೋನ್ ಮಾಡ್ತೀನಿ. ಆಗ ಯಾಕಂತೆ? ಅಮ್ಮಣಿ ಮಾತಾಡಿ ಎಲ್ಲೋದೆ? ಇವಳೇನ್ ಬೆನ್ನುಜಕ್ ಹೋಗ್ಬತ್ ನಿಮ್ಮಂಗೆ ಹೇಳ್ತಾಡಲ್ಲಪ್ಪ. ಹಲೋ ಹಲೋ. ಹಾಯ್ ಸರ್, ಏನ್ ನೋಡ್ತಾ ಇದ್ದೀರಾ? ಹಾಯ್ ಮ್ಯಾಮ್, ಆನಿವರ್ಸರಿಗೆ ನಮ್ಮ ವೈಫ್ ಗಿಫ್ಟ್ ಕೊಡಬೇಕು, ಏನಾದರೂ. ಇದು ನೋಡ್ತೀರಾ? ಮ್ಯಾಮ್ ಎಷ್ಟು ವರ್ಷ ಲವ್ ಆನಿವರ್ಸರಿ ಇದೆ? 4 years. ಮತ್ತೆ ಇದು ಬೇಡ, ಇದು ನೋಡಿ ಸರ್. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಸರ್? ಲವ್ ಮ್ಯಾರೇಜ್ ಮೇಡಮ್. ಮತ್ತೆ ಇದು ಬೇಡ, ಇದು ನೋಡಿ. ಹಾಂ ಓಕೆ. ಯಾವಾಗಿತ್ತು ಆನಿವರ್ಸರಿ? ನಿನ್ನೆ ಮೇಡಮ್. ಮತ್ತೆ ಇದು ಕೊಡಿ. ನಿನ್ನೆ ಮೇಡಮ್. ಮತ್ತೆ ಇದು ಕೊಡಿ. ಇದು ತಗೊಂಡೋಗಿ ಬಚಾವಾಗ್ತೀರಾ? ಇದು ತಗೊಂಡೋಗಿ ಬಚಾವಾಗ್ತೀರಾ? ಹಲೋ ಸರ್, ಎಕ್ಸ್ಕ್ಯೂಸ್ ಮೀ ಸರ್, ಬಿಲ್ ಸೆಕ್ಷನ್ ಅಲ್ಲಿದೆ. ಹಲೋ ಸರ್, ಎಕ್ಸ್ಕ್ಯೂಸ್ ಮೀ ಸರ್, ಬಿಲ್ ಸೆಕ್ಷನ್ ಅಲ್ಲಿದೆ, ಬಿಲ್ಲಿಂಗ್ ಮಾಡಿಬಿಟ್ಟು ಹೋಗಿ. ಹೌದು.